ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಹೇಳೋದಾದ್ರೆ, ಇವಾಗ ಸದ್ಯಕ್ಕೆ 31st ತನಕನೂ ಕೂಡ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇವಾಗ SSP ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಸೇವಾ ಸಿಂಧು ಪೋರ್ಟಲ್ಗೆ. ಯಾರಿಗೆಲ್ಲ ಇನ್ನ ಅಪ್ಲೈ ಮಾಡಕ್ ಆಗ್ತಿಲ್ಲ, ಬ್ಯಾಕ್ ಬರ್ತಿದೆ, ಎರರ್ ಬರ್ತಿದೆ, ಸ್ವಲ್ಪ ವೇಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲನೂ ಕೂಡ ಒಂದು ವೆಬ್ಸೈಟ್ಗೆ ನೀವು ಫ್ಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಆಗುತ್ತೆ. ಸೊ ಎರಡನೇದಾಗಿ ಇವಾಗ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಇವಾಗ ಸೆಕೆಂಡ್ ಸೆಮ್ಮು, PUC ಸೆಕೆಂಡ್ ಸೆಮ್ಮು, 4th ಸೆಮ್ ಮತ್ತೆ 6th ಸೆಮ್ಮು ಯಾರೆಲ್ಲ ಅಡ್ಮಿಷನ್ ಮಾಡ್ಕೊಂಡಿದ್ರು ಅವರು ಇವಾಗ ಅಪ್ಲೈ ಮಾಡಬಹುದು ಅಂತಾನೆ ಹೇಳ್ಬೋದು SSP ಸ್ಕಾಲರ್ಶಿಪ್ಗೆ. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಏನಕ್ಕಪ್ಪ ಅಂದ್ರೆ 2024 ಮತ್ತೆ 25ನ ಒಂದು ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು 100% ಎಲ್ಲರಿಗೂ ಕೂಡ ಬಂದ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. 4,000 ರೂಪಾಯಿ ಬಂದು ಸ್ಟೇಟಸ್ ನಲ್ಲಿ DBT ಪುಷ್ ಅಂತ ಹೇಳಿ ಬಂದಿಲ್ದಿರೋರ್ಗೂ ಕೂಡ 4,000 ರೂಪಾಯಿ ಅನ್ನುವಂಥದ್ದು ಕ್ರೆಡಿಟ್ ಆಗಿದೆ ಅಂತಾನೆ ಹೇಳ್ಬೋದು. ಕೆಲವರಿಗೆ DBT ಪುಷ್ ಅಂತ ಹೇಳಿ ತೋರಿಸಿದೆ, ಬಟ್ ಅಮೌಂಟ್ ಬಂದಿಲ್ಲ. ಅದು ನಿಮ್ಗೆ ಈ ವೀಕಲ್ಲಿ ರಿಸೀವ್ ಆಗ್ಬಿಡುತ್ತೆ, ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಈ ಒಂದು ಸ್ಟೂಡೆಂಟ್ಸ್ ಗಳು ಬಂದ್ಬಿಟ್ಟು ಇವಾಗ ಅಪ್ಲೈ ಮಾಡಬಹುದು ಅಂತ ಹೇಳ್ಬೋದು. ನಾನು ಅವಾಗಲೇ ಹೇಳ್ತಿದ್ದೆ ನಿಮ್ಗೆ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋರು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು. ಏನಕ್ಕಪ್ಪ ಅಂದ್ರೆ ಅವ್ರು ಮತ್ತೆ ಡೇಟ್ ನ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಅದಕ್ಕೋಸ್ಕರನೇ. ಮತ್ತೆ ತುಂಬಾ ಜನ ಬಂದ್ಬಿಟ್ಟು ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಂದಿಲ್ಲ ಬ್ರೋ ಅಂತ ಕೇಳ್ತಿದ್ರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ನಿಮ್ಗೆ ಹೇಳಿದೆ, ವಿದ್ಯಾಸಿರಿ ಸ್ಕಾಲರ್ಶಿಪ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ರಿಸೀವ್ ಆಗುತ್ತೆ. ಈ ತರ ಸ್ಟ್ರಕ್ ಮಾಡಕ್ ಹೋಗಲ್ಲ, ಪ್ರತಿಯೊಬ್ಬರಿಗೂ ಕೂಡ 15,000 ರೂಪಾಯಿ ಬಂದ್ಬಿಟ್ಟು ರಿಸೀವ್ ಆಗುತ್ತೆ. ನಿನ್ನೆ ಕಮೆಂಟ್ ಅಲ್ಲಿ ನೋಡ್ತಿದ್ದೆ, ಬ್ರೋ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬರೀ ನನಗೆ 6,000 ರೂಪಾಯಿ ಬಂದಿದೆ ಬ್ರೋ, ಇನ್ನ 6,000 ರೂಪಾಯಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಇನ್ನ ಒಂದು 6,000 ರೂಪಾಯಿ ಬಂದ್ಬಿಟ್ಟು ಈ ಒಂದು 30 ಡೇಸ್ ಒಳಗಡೆ ನಿಮ್ಗೆ ರಿಸೀವ್ ಆಗುತ್ತೆ, ಜಾನ್ವರಿ ಒಳಗಡೆ ನಿಮ್ಗೆ ರಿಸೀವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ರಿಸೀವ್ ಆಗಿಲ್ಲ ಅಂದ್ರೆ ಒಂದ್ಸತಿ ಅವರಿಗೆ ಮೇಲ್ ಮಾಡಿ, ಇಲ್ಲಾಂದ್ರೆ ಆಫೀಸ್ಗೆ ಹೋಗ್ಬಿಟ್ಟು ನೀವು ಕೇಳಬಹುದು. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.